ಬೇಸಿಗೆಯಲ್ಲಿ ಫ್ರಿಡ್ಜ್ ಬಳಸುವುದು ಅಭ್ಯಾಸವಾಗಿದೆ. ಆಹಾರ ಪಾನೀಯಗಳು, ಹಣ್ಣು ತರಕಾರಿಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಫ್ರಿಡ್ಜನ್ನು ಬಳಸಲಾಗುತ್ತದೆ. ಆದರೆ ಕೆಲವು ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಕೆಲವು ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವು ಹಾಳಾಗುತ್ತವೆ. ಕೆಲವೊಮ್ಮೆ ಅವು ವಿಷಕಾರಿಯಾಗಬಹುದು. ಯಾವ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದು ಉತ್ತಮವಲ್ಲ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಬಾಳೆಹಣ್ಣುಗಳು. ಇದು ವರ್ಷಪೂರ್ತಿ ತಿನ್ನುವ ಹಣ್ಣು. ಕೆಲವರು ಒಂದೇ ಸಮಯದಲ್ಲಿ ಸಾಕಷ್ಟು ಬಾಳೆಹಣ್ಣುಗಳನ್ನು ಮನೆಗೆ ತರುತ್ತಾರೆ. ಬೇಗನೆ ಹಾಳಾಗಬಾರದು ಎಂಬ ಉದ್ದೇಶದಿಂದ ಅವುಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸುತ್ತಾರೆ. ಆದರೆ ಬಾಳೆಹಣ್ಣುಗಳನ್ನು ಎಂದಿಗೂ ಫ್ರಿಡ್ಜ್ನಲ್ಲಿ ಇಡಬಾರದು. ಬಾಳೆಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವು ಬೇಗನೆ ಹಾಳಾಗುತ್ತದೆ. ಇವು ಎಥಿಲಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದು ಉಳಿದ ಹಣ್ಣುಗಳನ್ನು ತ್ವರಿತವಾಗಿ ಹಣ್ಣಾಗಿಸಲು ಸಹಾಯ ಮಾಡುತ್ತದೆ. ಕಿತ್ತಳೆ. ಬಾಳೆಹಣ್ಣಿನಂತೆಯೇ ಕಿತ್ತಳೆಯನ್ನು ಸಹ ಫ್ರಿಡ್ಜ್ನಲ್ಲಿ ಸಂಗ್ರಹಿಸಬಾರದು. ಕಿತ್ತಳೆ ಮಾತ್ರವಲ್ಲ, ಇತರೆ ಸಿಟ್ರಸ್ ಹಣ್ಣುಗಳು ಅಂದರೆ ನಿಂಬೆ, ಸ್ಟ್ರಾಬೆರಿ ಇತ್ಯಾದಿಗಳನ್ನು ಫ್ರಿಡ್ಜ್ನಲ್ಲಿ ಇಡಬಾರದು. ಈ ಹಣ್ಣುಗಳನ್ನು ಆಮ್ಲದ ಪ್ರಮಾಣವು ತುಂಬ ಹೆಚ್ಚಾಗಿರುತ್ತದೆ. ಇವು ಫ್ರಿಡ್ಜ್ನ ತಂಪನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಒಣಗುತ್ತವೆ. ಅವುಗಳಲ್ಲಿರುವ ಆಮ್ಲವು ಇತರೆ ಹಣ್ಣುಗಳಿಗೆ ಒಳ್ಳೆಯದಲ್ಲ. ಹೀಗಾಗಿ ಈ ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಬೇಡಿ. ಸೇಬು ಹಣ್ಣುಗಳು. ಸೇಬು ಹಣ್ಣುಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿರಲು ಫ್ರಿಡ್ಜ್ನಲ್ಲಿ ಸಂಗ್ರಹಿಸುತ್ತಿದ್ದರೆ ಈಗಿನಿಂದಲೇ ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿ. ಸೇಬುಗಳನ್ನು ಸಹ ಫ್ರಿಡ್ಜ್ನಲ್ಲಿ ಇಡಬಾರದು. ಸೇಬುಗಳು ಸಕ್ರಿಯ ಕಿಣ್ವಗಳನ್ನು ಹೊಂದಿರುತ್ತವೆ. ಇದು ಸೇಬು ಬೇಗನೆ ಹಣ್ಣಾಗಲು ಕಾರಣವಾಗುತ್ತದೆ ಮತ್ತು ಫ್ರಿಡ್ಜ್ನಲ್ಲಿ ಇರಿಸಲಾಗದ ಉಳಿದ ಹಣ್ಣುಗಳನ್ನು ಬೇಗನೆ ಹಾಳು ಮಾಡುತ್ತದೆ. ನೀವು ಸೇಬುಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಲೇಬೇಕಾದರೆ ಅನಿವಾರ್ಯತೆ ಇದ್ದರೆ ಕಾಗದದಲ್ಲಿ ತುಂಬಿ ಫ್ರಿಡ್ಜ್ನಲ್ಲಿರಿಸಿ. ಕಲ್ಲಂಗಡಿ. ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನಲು ಬಹುತೇಕ ಮಂದಿ ಇಷ್ಟಪಡುತ್ತಾರೆ. ಇದನ್ನು ಕೆಲವು ದಿನಗಳವರೆಗೆ ಸಂಗ್ರಹಿಸಬೇಕೆಂದು ಫ್ರಿಡ್ಜ್ನಲ್ಲಿ ಇರಿಸಬೇಡಿ. ಕಲ್ಲಂಗಡಿಯನ್ನು ಫ್ರಿಡ್ಜ್ನಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳನ್ನು ತೆಗೆದುಹಾಕಬಹುದು. ಕೆಲವೊಮ್ಮೆ ಇದು ನಿಮ್ಮ ಆರೋಗ್ಯಕ್ಕೂ ಹಾನಿಕರವಾಗಿದೆ. ವಿಶೇಷವಾಗಿ ಕತ್ತರಿಸಿದ ಕಲ್ಲಂಗಡಿಯನ್ನು ಫ್ರಿಡ್ಜ್ನಲ್ಲಿಟ್ಟಾಗ ಅದರ ಮೇಲೆ ಬ್ಯಾಕ್ಟೀರಿಯಾ ಬೆಳೆಯಲು ಪ್ರಾರಂಭಿಸುತ್ತದೆ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮಾವಿನ ಹಣ್ಣು, ಲಿಚಿ ಇತ್ಯಾದಿ. ವಿಶೇಷವಾಗಿ ಮಾವಿನ ಹಣ್ಣು, ಲಿಚಿ, ಅವಕಾಡೊ, ಕಿವಿ ಇತ್ಯಾದಿಗಳನ್ನು ಫ್ರಿಡ್ಜ್ನಲ್ಲಿ ಸಂಗ್ರಹಿಸಬಾರದು. ಅವುಗಳನ್ನು ಫ್ರಿಡ್ಜ್ನಲ್ಲಿ ಇಡುವುದರಿಂದ ಅವುಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಇತರೆ ಪೋಷಕಾಂಶಗಳನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅವುಗಳು ಹಣ್ಣಾಗುವ ಪ್ರಕ್ರಿಯೆಯಲ್ಲಿರುತ್ತವೆ. ಆದ್ದರಿಂದ ಕೆಲವೊಮ್ಮೆ ಅವು ಬೇಗನೆ ಹಾಳಾಗುತ್ತವೆ. ಫ್ರಿಡ್ಜ್ ಬದಲಿಗೆ ಈ ಹಣ್ಣುಗಳನ್ನು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸುವುದು ಸೂಕ್ತ.